ಇಯರ್ SSLC ಸ್ಟೂಡೆಂಟ್ಸ್ ಹಾಗೂ ಎಲ್ಲ ಒಂದು 1 to 10 ಸ್ಟ್ಯಾಂಡರ್ಡ್ ಇರುತ್ತಾ ಎಲ್ಲ ಒಂದು ಸ್ಟೂಡೆಂಟ್ಗೆ ಒಂದು ಇಂಪಾರ್ಟೆಂಟ್ ಮಾಹಿತಿ. ಸೊ ಇದರಲ್ಲಿ ನಾನು ಒಂದು ಶಾಲಾ ಕಾಲೇಜುಗಳು ಪುನರಾರಂಭವಾಗುವ ಒಂದು ದಿನಾಂಕವನ್ನು ಕೊಡ್ತಾ ಇದ್ದೀನಿ. ನೋಡ್ತಾ ಹೋಗಿ. ಮೇ 29ರಿಂದ ಶಾಲೆಗಳು ಪುನರಾರಂಭ ಆಗುತ್ತೆ. ಮುಂದಿನ ವರ್ಷವೂ ಕೂಡ ಒಂದು ಬೋರ್ಡ್ ಎಕ್ಸಾಮ್ ಫಿಕ್ಸ್ ಅಂದರೆ ಇರುತ್ತೆ ಅಂತ ಅರ್ಥ. ಸೊ ಮೇನ್ ಪಾಯಿಂಟ್ನ ನಾನು ಹೈಲೈಟ್ ಮಾಡ್ತಾ ಹೋಗ್ತೀನಿ ಅಷ್ಟೇ. ನೋಡ್ತಾ ಹೋಗಿ. ನಿಮಗೆ ಮಾಹಿತಿ ಬೇಕಿದ್ರೆ ನೋಡ್ಕೊಳ್ಳಿ. ನಾನು ಇದರಲ್ಲಿ ಮೇನ್ ಪಾಯಿಂಟ್ ನಿಮ್ಮ ಒಂದು ಶಾಲಾ ಕಾಲೇಜುಗಳು ಸ್ಟಾರ್ಟ್ ಆಗುವ ಒಂದು ದಿನಾಂಕ ಮತ್ತು ಈ ಒಂದು ಮೌಲ್ಯಾಂಕನ ಪರೀಕ್ಷೆ ನಡೆಯುತ್ತಾ ಇಲ್ವೋ ಅದೆಲ್ಲವನ್ನು ಇದರಲ್ಲಿ ತಿಳಿಸ್ತಾ ಹೋಗ್ತೀನಿ. ಸೊ ನೋಡಿ ಇಲ್ಲಿದೆ ಒಂದು 5th ಮತ್ತು 8th 9thಗೆ ಏನು ನಡೀತು ಮೌಲ್ಯಾಂಕನ ಪರೀಕ್ಷೆ ಅದರದ್ದು ಇದರಲ್ಲಿದೆ ನೋಡಿ. ಈ ವರ್ಷ ಕಾನೂನಿನ ಸುಳಿಯಲ್ಲಿ ಸಿಲುಕಿಕೊಂಡಿದ್ದ ಒಂದು ಮೌಲ್ಯಾಂಕನ ಪರೀಕ್ಷೆ ಮುಂದಿನ ವರ್ಷವೂ ಒಂದು ಮುಂದುವರಿಯಲಿದೆ. ಆದರೆ ಮೌಲ್ಯಾಂಕನ ಬಗ್ಗೆ ಪ್ರತ್ಯೇಕ ಸುತ್ತೋಲೆ ಹೊರಡಿಸುವುದಾಗಿ ಶಿಕ್ಷಣ ಇಲಾಖೆ ಹೇಳಿದೆ. ಇದೊಂದು ಕರ್ನಾಟಕ ಸ್ಕೂಲ್ ಎಜುಕೇಷನ್ ಮೊನ್ನೆ ಹೊರಡಿಸಿರುವಂಥ ಒಂದು ಸರ್ಕ್ಯುಲರಲ್ಲಿ ಇದೆಲ್ಲವನ್ನು ಇನ್ಕ್ಲೂಡ್ ಮಾಡಿದ್ದಾರೆ. ಸೊ ಅದನ್ನು ನಿಮಗೆ ತಿಳಿಸ್ತಾ ಇದ್ದೀನಿ. ಎಷ್ಟೋ ಜನಕ್ಕೆ ಈ ಮಾಹಿತಿ ಗೊತ್ತಿಲ್ಲ. ಸ್ಟಾರ್ಟ್ ಆಗೋದು ಯಾವಾಗ? ಮೇ, ಕರೆಕ್ಟಾಗಿ ನೋಡ್ಕೊಳ್ಳಿ. ನಿಮ್ಮ ಒಂದು ಸ್ಕೂಲ್ಗಳು ಸ್ಟಾರ್ಟ್ ಆಗೋದು ಮೇ 29th. ನೋಡ್ತಾ ಹೋಗಿ. ಶೈಕ್ಷಣಿಕ ವರ್ಷದ ಮೊದಲ ಅವಧಿ ಮೇ 29ರಿಂದ ಅಕ್ಟೋಬರ್ 2ರವರೆಗೆ. ಎರಡನೇ ಅವಧಿ ಕೊಟ್ಟವರಲ್ಲಿ ಯಾವ್ಯಾವ ಅವಧಿ ಅಂತ ನೋಡಿ. ಮೊದಲ ಅವಧಿ ಯಾವುದು? ಅಕ್ಟೋಬರ್ 2ರಂತ. ನೆಕ್ಸ್ಟ್ ಎರಡನೇ ಅವಧಿ ಅಕ್ಟೋಬರ್ 21ರಿಂದ ಏಪ್ರಿಲ್ 10ರವರೆಗೆ ಇರಲಿದೆ. ಒಟ್ಟು 244 ಶಾಲಾ ಕರ್ತವ್ಯದ ದಿನಗಳಿರಲಿದ್ದು 180 ದಿನಗಳು ಕಲಿಕಾ ಬೋಧನೆ ಪ್ರಕ್ರಿಯೆಗೆ ಉಳಿದಿವೆ. ದಸರಾ ರಜೆ ಅಕ್ಟೋಬರ್ 3ರಿಂದ ನೋಡಿ ಎಲ್ಲ ಹೊರಡಿಸಿದ್ದಾರೆ. ದಸರಾ ರಜೆ ಅಕ್ಟೋಬರ್ 3ರಿಂದ 20ರವರೆಗೆ ಇರಲಿದೆ. ಒಟ್ಟಾರೆ ಮುಂದಿನ ಶೈಕ್ಷಣಿಕ ವರ್ಷದಲ್ಲಿ 121 ದಿನ ರಜೆ ಇರಲಿದೆ. ಸೊ ನೋಡಿದ್ರಲ್ಲ. ನೋಡಿ ನೆಕ್ಸ್ಟ್, ರಾಜ್ಯಾದ್ಯಂತ ಶಾಲಾ ಚಟುವಟಿಕೆ ಏಕರೂಪದ ಅನುಷ್ಠಾನ ಉದ್ದೇಶದಿಂದ ಈ ಮಾರ್ಗಸೂಚಿಯನ್ನು ಶಾಲಾ ಶಿಕ್ಷಣ ಇಲಾಖೆ ಒಂದು ಪ್ರಕಟಿಸಿದೆ. ಎಲ್ಲ ಕೊಟ್ಟಿದ್ದಾರೆ. ಸೊ ಇಲ್ಲೂ ಈ ವರ್ಷ ಕೂಡ ಒಂದು ಪಠ್ಯೇತರ ಚಟುವಟಿಕೆಗಳು ಮತ್ತು ಫಲಿತಾಂಶ ಮುಖ್ಯ ಚಟುವಟಿಕೆಗಳು ಸಂಭ್ರಮ ಇರೋದ್ರಿಂದ ಶನಿವಾರ ಒಂದಿನ ನೋ ಬ್ಯಾಗ್ ಡೇ ಅಂತ ಈ ವರ್ಷ ಇರಲಿದೆ. ಅದೇ ರೀತಿ ನೋಡ್ತಾ ಹೋಗಿ ಇನ್ಫಾರ್ಮೇಷನ್ಸು ಇಲ್ಲಿ ಕೊಟ್ಟವ್ರೆ. ಹಾಗೆಯೇ 1ರಿಂದ 10ನೇ ತರಗತಿ ಮಕ್ಕಳಿಗೆ 2 ಜೊತೆ ಉಚಿತ ಸಮವಸ್ತ್ರ ಮತ್ತು ಪಠ್ಯಪುಸ್ತಕ. ಶಾಲೆಗೆ ಮತ್ತು ಖಾಸಗಿ ಶಾಲೆಗಳಿಗೆ ಪಠ್ಯಪುಸ್ತಕಗಳು ತಾಲೂಕುಗಳಿಗೆ ಸರಬರಾಜು ಆಗುತ್ತಿದ್ದು ಮೊದಲ ಹಂತದಲ್ಲಿ ಏಪ್ರಿಲ್ 10ರಂದು ಮುಖ್ಯೋಪಾಧ್ಯಾಯರು ಈ ಪುಸ್ತಕಗಳನ್ನು ಮಕ್ಕಳಿಗೆ ತಲುಪಿಸಬೇಕೆಂದು ಸೂಚಿಸಲಾಗಿದೆ. ನೆಕ್ಸ್ಟು ಜೂನ್ 30ರೊಳಗೆ ಶಾಲಾ ದಾಖಲಾತಿ ಪ್ರಕ್ರಿಯೆ ಪೂರ್ಣಗೊಳಿಸಬೇಕೆಂದು ಸೂಚಿಸಲಾಗಿದೆ. ನೋಡಿದ್ರ 1ರಿಂದ 10ನೇ ತರಗತಿ ಈ ವರ್ಷಕ್ಕೆ ಸಂಬಂಧಪಟ್ಟ ಮಾಹಿತಿ. ನೆಕ್ಸ್ಟ್ SSLC ಎಕ್ಸಾಮ್ ಮುಗಿತು. ಇದರ ಒಂದು ಮುಂದಿನ ಪ್ರೊಸೆಸ್ ನೋಡೋಣ ಬನ್ನಿ. ನೋಡಿ ಈ ಒಂದು ನಿಮ್ಮದು ಶನಿವಾರ ಲಾಸ್ಟ್ ಎಕ್ಸಾಮ್ ಆಯಿತು, ದ್ವಿತೀಯ ಭಾಷೆ. ಟೋಟಲ್ ಎಷ್ಟು ವಿದ್ಯಾರ್ಥಿಗಳು ಹಾಜರಾಗಿದ್ದರು ಅಂದರೆ 8.41 ಲಕ್ಷ ವಿದ್ಯಾರ್ಥಿಗಳು ನೋಂದಾಯಿಸಿಕೊಂಡಿದ್ದು. ಅದರಲ್ಲಿ ಹಾಜರಾಗಿದ್ದರು 8.26 ಲಕ್ಷ ವಿದ್ಯಾರ್ಥಿಗಳು ಪರೀಕ್ಷೆಗೆ ಹಾಜರಾಗಿದ್ದರು. ಟೋಟಲ್ 15,402 ಸ್ಟೂಡೆಂಟ್ಸ್ ಏನಾಗಿದ್ದರು? ಗೈರಾಗಿದ್ದರು. ನೋಡಿ ಮತ್ತು ಇನ್ನೊಂದು ವಿಚಾರ ಏನಂದರೆ ಎಷ್ಟೋ ಜನಕ್ಕೆ ಗೊತ್ತಿಲ್ಲ. ಕರ್ನಾಟಕ ಶಾಲಾ ಪರೀಕ್ಷಾ ಮತ್ತು ಮೌಲ್ಯ ನಿರ್ಣಯ ಮಂಡಳಿಯು SSLC ಪರೀಕ್ಷೆ 1ರ ವಿಷಯವಾರು ಕೀ ಉತ್ತರಗಳು ತನ್ನ ಜಾಲತಾಣದಲ್ಲಿ ಪ್ರಕಟಿಸಿದ್ದು, ಆಕ್ಷೇಪಣೆಗಳಿದ್ದಲ್ಲಿ ವಿದ್ಯಾರ್ಥಿ ಮತ್ತು ಪೋಷಕರಿಂದ ಏಪ್ರಿಲ್ 8ರ ಸಂಜೆ 4ರ ಒಳಗೆ ಮಂಡಳಿಯ ಜಾಲತಾಣಗಳಲ್ಲಿ ಯಾವುದು ಅದೊಂದು ವೆಬ್ಸೈಟ್ ಅಂದರೆ ಇಲ್ಲಿ ಹೋಗ್ಬಿಟ್ಟು ಏನಾದರೂ ಆಕ್ಷೇಪಣೆ ಇದ್ದರೆ ಸೊ ದಯವಿಟ್ಟು ನೀವು ಇದರಲ್ಲಿ ಸಲ್ಲಿಸ್ಬೋದು. KSEB.karnataka.government.in ಅಂತ ಇದರಲ್ಲಿ ಹೋಗ್ಬಿಟ್ಟು ಏನಾದರೂ ಆಕ್ಷೇಪಣೆ ಇದ್ದರೆ ಸಲ್ಲಿಸ್ಬೋದು. ಇಲ್ಲಿ ನಿಮಗೆ 6 ಸಬ್ಜೆಕ್ಟ್ ಕೀ ಆನ್ಸರ್ಸ್ ಇಲ್ಲಿ ಸಿಗುತ್ತೆ. ಸೊ ವಾಯ್ಸ್ ಕರೆಕ್ಟ್ ಇರಲಿಲ್ಲ ಅಂದರೆ ದಯವಿಟ್ಟು ಸ್ವಲ್ಪ ಸ್ಲೋ ಇದೆ, ಸೊ ಜಾಸ್ತಿ ಇಕ್ಕೊಂಡು ನೋಡಿ ನೀವು ಯೂಟ್ಯೂಬಲ್ಲಿ. ಸೊ ನೋಡಿದ್ರೆ ಇಷ್ಟಿತ್ತು ಮಾಹಿತಿ ಇದು. ಇನ್ನು ನೆಕ್ಸ್ಟ್ ವೀಡಿಯೋದಲ್ಲಿ ನಾನು
ಏನು ವೀಡಿಯೋ ಅಂತ ನೀವು ಜಸ್ಟ್ ನನಗೆ ಕಮೆಂಟ್ ಮಾಡಿ ತಿಳಿಸಿ. ನಾನು ನೆಕ್ಸ್ಟ್ ವೀಡಿಯೋದಲ್ಲಿ ಅದರೊಂದಿಗೆ ನಿಮಗೆ ತೊಗೊಂಬರ್ತೀನಿ. ಸೊ ಥ್ಯಾಂಕ್ ಯು ಫಾರ್ ವಾಚಿಂಗ್. ಮುಂದಿನ ವೀಡಿಯೋದಲ್ಲಿ ಸಿಗೋಣ.